ಕತ್ತರಿಸಿ ನೋಡುತ್ತಿರುವೆಯಲ್ಲ, ಯಾರು ನೀನು? ಯಾರ ರೌಡಿಗಳನ್ನ ಮೆಟ್ಟಿ ಬೀಳಲು ಬಂದ ಯಮರಾಜ. ಯಮರಾಜ ಕಂಡವರ ಮುಂದ ಆರಿಸುವ ಪುಂಡ ಯಮರಾಜನಾಗಿರುವಾಗ ನೀನು ಯಾವ ಯಮರಾಜ? ನಿನ್ನ ಹೆಸರೇನು? ನನ್ನ ಮಗನೇ, ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರು ಆರಿ ಹೋಗುವುದು ಖಂಡಿತ. 10 ವರ್ಷಗಳ ಹಿಂದೆ ನನ್ನ ಎತ್ತ ತಂದೆ ತಾಯಿರ ಕತ್ತು ಕೊಯ್ದು ನನ್ನ ಹಾಟನ್ನು ಎತ್ತಿ ಹಾಕಿದ ಸೇರಿಗಾಗೆ ಎಂದು ನಿನ್ನ ಸಿರ ಕತ್ತರಿಸಲು ಬಂದ ಕತ್ತರಿಸಲು ನಿನ್ನಿಂದ ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನೀನು ನನ್ನನ್ನು ಮುಟ್ಟಲು ಬಂದರೆ ನಿನ್ನ ರುಂಡ ಕತ್ತರಿಸಿ ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕಾಗುತ್ತದೆ. ನನಗೆ ಎತ್ತುವ ಬಂಡ ಬಡ್ಡಿಯ ಮಗನೇ, ನಿನ್ನಂತ ಏಣಿಯ ಕೈಯಿಂದ ನನ್ನ ರುಂಡವನ್ನು ಕತ್ತರಿಸಿಕೊಳ್ಳುವ ಚಂಡ ನಾನಲ್ಲ. ಗಂಡನೆಯ ಪುಂಡವಲಿ ಹಾಗೆ ನಿನ್ನ ರುಂಡ ಹರಿಯುತ್ತಿರುವ ಗಂಡವನೇ. ಗುಂಡಗಳ ರಾಜ್ಯದಲ್ಲಿ ನಾನೇ ಗುಂಡನಾಗಿರುವಾಗ ಈ ಪುಂಡ ರೌಡಿ ರಾಜರ ಗುಂಡ ಆರಿಸುವ ಗಂಡು ಯಾವನು ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ದಿನ ಅರಿದು ತಿನ್ನುವ ಗಂಡು ಹುಲಿ ಆದರೆ ನಿಮ್ಮಂತ ಹುಲಿಗೆ ಹೇಗೆ ಬೆಲೆ ಬೀಸಬೇಕೆಂದು ಈ ಖತರ್ನಾಕ್ ನಾಯಕನಿಗೆ ಚೆನ್ನಾಗಿ ಗೊತ್ತು. ಒಬ್ಬನೇ ಹೊರಟು ಹೋಗಲೇ ಬಚ್ಚ, ಹೊರಟು ಹೋಗಲು ಬಂದಿದೆ ಅಂತ ಕೊಕ್ಕಿನ ಶ್ರೀಮಂತರನ್ನು ಸುಟ್ಟು ಹಾಕಲು ಬಂದಿದ್ದಾನೆ ಈ ವಿಕ್ರಮ. ಸುಟ್ಟು ಹಾಕುವ ಚಿಟ್ಟ ವಿಚಾರ ಬಿಟ್ಟು ಎಲ್ಲಾದರೂ ಬೈಕಿಕೋ, ಇಲ್ಲವಾದರೆ ಇದೇ ಪಿಸ್ತೂಲಿನಿಂದ ಸುಟ್ಟು ಸುಡುಗಾರಿಗೆ ಹತ್ತಬೇಕಾಗುತ್ತದೆ ಈ ನಿನ್ನ ಕೆಟ್ಟ ಶರೀರವನ್ನ. ನನ್ನನ್ನು ಸುಟ್ಟು ಹಾಕುತ್ತೇನೆ ಎಂದು ಸಿಟ್ಟಿನಿಂದ ಸಿಡಿದೆದ್ದು ಮುಂದೆ ಬಂದರೆ ಇದೇ ನನ್ನ ಮಚ್ಚನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಕಚ್ಚಿ ಈ ನಾಡಲ್ಲಿ ಮೆರೆಯಬೇಡ. ಮೆರೆದಿದ್ದೆ ಆದರೆ ನನ್ನ ಗುಂಡಿನ ಏಟಿಗೆ ಹರಿದು ಹೋಗುವುದು ನನ್ನ ರಕ್ತದ ಕಾಲಿನ. ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ದೊರೆ ಹರಿದುಕೊಳ್ಳುವ ನಿಮ್ಮಂತಹ ಕಚ್ಚರ ನನ್ನ ಮಕ್ಕಳನ್ನು ನನ್ನ ಕಾಲಕ್ಕೆ ಹಾಕಿ ನಿಮ್ಮಂತ ಕೆಟ್ಟ ಹುಲಿಗಳನ್ನು ತಾಳಲೋಕಕ್ಕೆ ಹತ್ತುತ್ತೆ. ಸಿಟ್ಟಿನಿಂದ ಸಿಡಿದದ್ದು ಮುಂದೆ ಬಂದರೆ ನಿನ್ನ ಎತ್ತ ತಂದೆ ತಾಯಿಯನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಬೇಕಾಗುತ್ತದೆ. ಜೋಕೆ ನನ್ನ ಎತ್ತ ತಂದೆ ತಾಯಿಯರ ಕತ್ತು ಕತ್ತರಿಸಿದ ನೆನಪು ಈಗ ತೆಗೆದರೆ ಈಗಿಂದೀಗಲೇ ನಿನ್ನ ರುಂಡವನ್ನು ಕತ್ತರಿಸಿ ಕಬಾಬ್ ಮಾಡಿದರೆ ಇಲ್ಲಿಗೆ ಮುಗಿದು ಹೋಗುತ್ತದೆ ನನ್ನ ನಾಟಕದ ನಂದೆ. ಇನ್ನು ಮೇಲೆ ನೋಡುತ್ತಿರುವ ಮಗನೇ, ನಿನ್ನಿಬ್ಬರನ್ನು ಕತ್ತರಿಸುವಕ್ಕಾಗಿ ಹುಲಿಯಾಗಿ ಸೇರಿಟ್ಟ ಸಿಂಹನಾಗಿ ಬಂಡರಿಗೆ ಸಿಡಿದೆದ್ದ ಪುಂಡ ಹುಲಿಯಾಗಿ ನಿಮ್ಮಂತ ಪುಂಡರ ರುಂಡ ಹಾರಿಸಿ ಆಗದಿದ್ದರೆ ಗೆದ್ದರಣ ವಿಕ್ರಮಣೆ ಅಲ್ಲ. ಬರುತ್ತೇನೆ ಮಗನೇ.